the students, in Unit 1 we can come across how to prepare a cost sheet and estimated cost sheet and job cost sheet. So ಅದರಲ್ಲಿ ಕಂಪ್ಲೀಟ್ ನಾವು ಕಾಸ್ಟ್ ಶೀಟ್ನ ಅನಾಲಿಸಿಸ್ ಮಾಡ್ತೀವಿ. ಸೊ ದ ಎಂಟೈರ್ ಕಾಸ್ಟ್ ಅಕೌಂಟಿಂಗ್ ಪ್ರೊಸೆಸ್ ಡಿಪೆಂಡ್ಸ್ ಆನ್ ಬೇಸಿಕ್ ಅಕೌಂಟಿಂಗ್ ಅನ್ಬೋದು ಕಾಸ್ಟ್ ಶೀಟ್ನ. ಸೊ ಆಫ್ಟರ್ we critically analyze the cost sheet. So now it's a time to analyze the each and every element of cost sheet. ಸೊ ನಾವು ಕಾಸ್ಟ್ ಶೀಟಲ್ಲಿ ಮೇಜರ್ ಪಾರ್ಟ್ಸ್ನ ನೋಡ್ತೀವಿ. ಡೈರೆಕ್ಟ್ ಮೆಟೀರಿಯಲ್ಸ್, ಹೈಲೈಟ್ ಮೇಜರ್ ಆಗಿ ಬರೋ ಡೈರೆಕ್ಟ್ ಮೆಟೀರಿಯಲ್ಸ್, ಡೈರೆಕ್ಟ್ ವೇಜಸ್, ಓವರ್ ಹೆಡ್ಸ್. ಸೊ ಈ ಮೂರು ಮೇಜರ್ ಪಾರ್ಟ್ಸ್ ಆಫ್ ಅ ಕಾಸ್ಟ್ ಶೀಟ್ ಅನ್ಬೋದು. ಸೊ ನಾವು ಇಟ್ಸ್ ಟೈಮ್ ಟು ಅನಲೈಸ್ ಈಚ್ ಆ್ಯಂಡ್ ಎವ್ರಿ ಆಕ್ಟಿವಿಟಿ ಇನ್ ಡೀಟೇಲ್. ಸೊ ನಿಮ್ಮ ರೆಸ್ಟ್ ಆಫ್ 4 ಚಾಪ್ಟರ್ಸ್ ನಾವು ಮೆಟೀರಿಯಲ್ ಕಾಸ್ಟ್ ಕಂಟ್ರೋಲ್, ಲೇಬರ್ ಕಾಸ್ಟ್ ಕಂಟ್ರೋಲ್, ಓವರ್ ಹೆಡ್ ಕಾಸ್ಟ್ ಕಂಟ್ರೋಲ್. ಸೊ ನೆಕ್ಸ್ಟ್ 3 ಚಾಪ್ಟರ್ಸ್ ಡೀಟೇಲ್ ಅನಾಲಿಸಿಸ್ ಆಫ್ ದೀಸ್ ವೇರಿಯಬಲ್ಸ್ ಆಗಿರುತ್ತೆ, ದೀಸ್ ಫ್ಯಾಕ್ಟರ್ಸ್ ಆಗಿರುತ್ತೆ. So usually what is material cost control? So material cost accounting and control. So usually material anta ನಾವು describe ಮಾಡ್ತೀವಿ. So this chapter also is very important from exam point of view. You can expect one 14 marks question, one 6 marks question and one 2 marks either theory or practical. So it will be more scope only from practical point of view ಬರುತ್ತೆ. ಇದರಲ್ಲಿ ನೀವು 3 types of problems ನೋಡ್ತೀರಾ. ಒಂದು ನೀವು ಅಬ್ಸರ್ವ್ ಮಾಡಿ ಬೇಸಿಕ್ ಓವರ್ವ್ಯೂ ನೋಡ್ತೀರಾ. ಮೆಟೀರಿಯಲ್ ಅಂದರೆ ಏನು, ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಆ್ಯಂಡ್ ಯಾವ ಸ್ಟಾಕ್ ಲೆವೆಲ್ಸ್ನ ಯೂಸ್ ಮಾಡ್ತೀವಿ ಅಂತ. ಬಟ್ ಪ್ರಾಬ್ಲಮ್ಸ್ ಮಾತ್ರ ನಿಮಗೆ ಸ್ಟಾಕ್ ಲೆವೆಲ್ಸ್ ಮೇಲೆ ಒಂದು 14 ಮಾರ್ಕ್ಸ್ ಸಮ್ ಇರುತ್ತೆ, ಆರ್ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ 1-2 ಮಾರ್ಕ್ಸ್ ಸಮ್ ಇರುತ್ತೆ, ಆ್ಯಂಡ್ ಮೆಥಡ್ಸ್ ಆಫ್ ಪ್ರೈಸಿಂಗ್ ಮೆಟೀರಿಯಲ್ ಇಶ್ಯೂಸ್. ಸೊ ಅದರಲ್ಲಿ ಒಂದು 14 ಮಾರ್ಕ್ಸ್ ಸಮ್ ಇರುತ್ತೆ. ಸೊ ಸ್ಟಾಕ್ ಲೆವೆಲ್ಸ್ ಆ್ಯಂಡ್ ಮೆಥಡ್ಸ್ ಆಫ್ ಪ್ರೈಸಿಂಗ್ ಮೆಟೀರಿಯಲ್ಸ್, ಸ್ಟಾಕ್ ಲೆವೆಲ್ಸ್ ಆ್ಯಂಡ್ ಮೆಥಡ್ಸ್ ಆಫ್ ಪ್ರೈಸಿಂಗ್ ಮೆಟೀರಿಯಲ್ ಇಶ್ಯೂಸ್. ಸೊ ಮೇಜರ್ ಆಗಿ 14 ಮಾರ್ಕ್ಸ್ಗೆ ಸ್ಕೋಪ್ ಇರುತ್ತೆ. ಸೊ ಆ್ಯಂಡ್ ಯು ಕ್ಯಾನ್ ಕಮ್ ಅಕ್ರಾಸ್ ಥಿಯರಿ, ಮೀನಿಂಗ್ ಆಫ್ ಮೆಟೀರಿಯಲ್ ಆ್ಯಂಡ್ ಕ್ಲಾಸಿಫಿಕೇಶನ್ ಆಫ್ ಮೆಟೀರಿಯಲ್. ಸೊ ಯಾವ ಟೆಕ್ನಿಕ್ಸ್ನ ಯೂಸ್ ಮಾಡ್ತೀವಿ, ABC ಟೆಕ್ನಿಕ್, ವೈಡ್ ಅನಾಲಿಸಿಸ್, ಪರ್ಪೆಚುವಲ್ ಇನ್ವೆಂಟ್ರಿ ಸಿಸ್ಟಮ್. ಸೊ ಡಿಫ್ರೆಂಟ್ ಟೆಕ್ನಿಕ್ಸ್ನ ನೋಡ್ತೀವಿ. Thereafter we can come across what are different levels of controlling the inventory ಅನ್ನೋದು ನಾವು ನೋಡ್ಬೋದು. ಎಸ್ಪೆಷಲಿ ನಾವು ಫೋಕಸ್ ಮಾಡೋದು ಯಾವುದು ಅಂದರೆ ಸ್ಟಾಕ್ ಲೆವೆಲ್ಸ್ ಮೇಲೆ ಯು ಹ್ಯಾವ್ ಟು ಎಕ್ಸ್ಪೆಕ್ಟ್ ಸಮ್ಸ್ ಆನ್ 14 ಮಾರ್ಕ್ಸ್, ಆ್ಯಂಡ್ ಮೆಥಡ್ಸ್ ಆಫ್ ಪ್ರೈಸಿಂಗ್ ಮೆಟೀರಿಯಲ್ ಇಶ್ಯೂಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಸಮ್ ಆನ್ 14 ಮಾರ್ಕ್ಸ್. ಸೊ ವಾಟ್ ಈಸ್ ಮೆಟೀರಿಯಲ್ ಯೂಶಲಿ? ಸೊ ಮೆಟೀರಿಯಲ್ ಅಂದರೆ ಏನು ಅರ್ಥ ಬರುತ್ತೆ? ಸೊ ಯೂಶಲಾಗಿ ನಾವು ಫಸ್ಟ್ ಚಾಪ್ಟರ್ ನೋಡಿದ್ವಿ ಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಮೆಟೀರಿಯಲ್. ಸೊ ವಾಟ್ ಇಸ್ ದ ಪರ್ಪಸ್ ಆಫ್ ಮೆಟೀರಿಯಲ್ ಹಿಯರ್? ಸೊ ಮೆಟೀರಿಯಲ್ ಮೀನ್ಸ್ ಎನಿಥಿಂಗ್ ಆರ್ ಕಮಾಡಿಟೀಸ್ ವಿಚ್ ಆರ್ ಯೂಸ್ಡ್ ಇನ್ ದ ಪರ್ಪಸ್ ಆಫ್ ಪ್ರೊಡಕ್ಷನ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ದ ಗೂಡ್ಸ್ ಅನ್ಬೋದು. ಅದನ್ನು ನಾವು ಮೆಟೀರಿಯಲ್ ಅಂತ ಅಂತೀವಿ. ಅದು ಏನಾದರೂ ಆಗಿರ್ಬೋದು. ಸೊ ವಿತ್ ದ ಹೆಲ್ಪ್ ಆಫ್ ದಟ್ ವಿ ಕ್ಯಾನ್ ಏಬಲ್ ಟು ಮ್ಯಾನೇಜ್ ದ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್, ವಿ ಕ್ಯಾನ್ ಏಬಲ್ ಟು ಡೂ ದ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಅದನ್ನು ನಾವು ಮೆಟೀರಿಯಲ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ದ ಟರ್ಮ್ ಮೆಟೀರಿಯಲ್ ರೆಫರ್ಸ್ ಟು ಆಲ್ ಕಮಾಡಿಟೀಸ್ ಕನ್ಸ್ಯೂಮ್ಡ್ ಇನ್ ದ ಪ್ರೊಸೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್. ಸೊ ವಾಟ್ ಆರ್ ದ ಥಿಂಗ್ಸ್ ಔಟ್ ಆಫ್ ದ ಕಮಾಡಿಟೀಸ್ that we are used during the process of manufacturing, the things what we consider as the term material ಅಂತ ಹೇಳ್ಬೋದು. Then definition ನೋಡ್ಬೋದು. According to CIMA of UK, material cost is the cost of commodities supplied to an undertaking. ಸೊ ನಾವು ಪರ್ಚೇಸ್ ಮಾಡಿರೋಂಥ ಕಮಾಡಿಟೀಸ್ನ ಯಾವ ಪ್ರೊಡಕ್ಷನ್ಗೆ ಸಪ್ಲೈ ಮಾಡ್ತೀವಿ ಅಂಥವುದನ್ನು ಕೂಡ ನಾವು ಏನಂತ ಟ್ರೀಟ್ ಮಾಡ್ತೀವಿ, ಮೆಟೀರಿಯಲ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಮೆಟೀರಿಯಲ್ ಈಸ್ ದ ಲಾರ್ಜೆಸ್ಟ್ ಸಿಂಗಲ್ ಐಟಮ್ ಆಫ್ ಕಾಸ್ಟ್ ಆಲ್ಮೋಸ್ಟ್ ಎವ್ರಿ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್. ಸೊ ನಾವು ಮೆಟೀರಿಯಲ್ ಕಾಸ್ಟ್ಗೆ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ. ಯಾಕಂದರೆ ನಿಮಗೆ ಈ ಚಾಪ್ಟರ್ ಓದ್ತಾ ಅರ್ಥ ಆಗೋದು, ಈ ಚಾಪ್ಟ್ರಲ್ಲಿ ನೀವು ಪ್ರಾಬ್ಲಮ್ಸ್ ಮಾಡೋದು, ಚಾಪ್ಟರ್ನ ಥಿಯರಿ ಅರ್ಥ ಮಾಡ್ಕೊಂಡು ನಿಮ್ಗೆ ಅರ್ಥ ಆಗುತ್ತೆ. ಸೊ ಮೆಟೀರಿಯಲ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಟರ್ಮ್. ಒಂದು ಮೆಟೀರಿಯಲ್ಗೆ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಇರಬೇಕು, ಸ್ಟೋರ್ ಕೀಪರ್ ಇರಬೇಕು, ಬುಕ್ಸ್ ಮೈಂಟೈನ್ ಮಾಡಬೇಕು, ಇಶ್ಯೂ ರಿಜಿಸ್ಟರ್ ಮೈಂಟೈನ್ ಮಾಡಬೇಕು. ಸೊ ಎಂಟೈರ್ ಮೆಟೀರಿಯಲ್ ಈಸ್ ಆಲ್ಸೋ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕೋಪ್ ಅಂತಲೇ ಹೇಳ್ಬೋದು. ದೆನ್ ದ ಬೇಸಿಕ್ ಕ್ಲಾಸಿಫಿಕೇಷನ್ ಕಾಮನ್ ಆಗಿರುತ್ತೆ. ಕ್ಲಾಸಿಫಿಕೇಷನ್ ಆಫ್ ಮೆಟೀರಿಯಲ್, ಡೈರೆಕ್ಟ್ ಮೆಟೀರಿಯಲ್ಸ್ ಆ್ಯಂಡ್ ಇಂಡೈರೆಕ್ಟ್ ಮೆಟೀರಿಯಲ್ಸ್. ಸೊ ಡೈರೆಕ್ಟ್ ಮೆಟೀರಿಯಲ್ಸ್ ಅಂದರೆ ಏನು? ಸೊ ದ ಮೆಟೀರಿಯಲ್ಸ್ ವಿಚ್ ವಿಲ್ ಹ್ಯಾವ್ ಎ directly associated with the main product, directly associated with the finished goods, the things what we consider as materials ಅಂತೀವಿ. ಫಾರ್ ಎಕ್ಸಾಂಪಲ್
anything you can use in furniture. The main thing is timber, so it's a main product, ಅದನ್ನು direct material ಅಂತೀವಿ. So what are things that will be supported to produce the main product? The things what we consider as indirect materials. For example, screws or nets used for a table. Wood is the main, timber is the main product. In order screws, nets or color what you use to decorate the table considered as indirect materials. So direct materials means become a part of the finished product. Direct materials means become a part of the finished product, can be conventionally identified with and allocated to cost units. ಸೊ ಯಾವುದೇ ಒಂದು ಮೆಟೀರಿಯಲ್ ಪ್ರೈಮ್ ಆಗಿ ಅದರಿಂದನೇ ಆ ಪ್ರಾಡಕ್ಟ್ ಬರೋ ಅಂಥದ್ದಾಗಿದ್ರೆ ಅಂತಹ ಮೆಟೀರಿಯಲ್ಸ್ ನಾವೇನಂತೀವಿ, ಡೈರೆಕ್ಟ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಲೆದರ್ ಇನ್ ಶೂಸ್, timber in furniture, steel in machines. So all these things what we consider as direct materials. Then indirect materials. So indirect materials means what? The materials should not have directly identified with the product's final finished goods, but even though it's supposed to become a product. Example, especially small small things like nuts, screws, etc. That is what we consider as indirect materials ಅಂತ ಹೇಳ್ಬೋದು. Cannot be conveniently identified with individual cost units. Less important, small, relatively expensive, may or may not become a part of finished product. So example, pins, screws, coal, lubricating oil, etc. So things what we consider as direct materials and indirect materials. Then we can see one more term here, inventory control. So here inventory control here refers to, it does have literally monitoring of the inventory levels or inventory system ಆಗಿರ್ಬೋದು. So inventory means something, but we know goods or stocks. So here it refers to means control over purchases, storage and consumption of materials and determining the optimum level for each item of inventory. ಸೊ ದ ಎಂಟೈರ್ ಥಿಂಗ್ಸ್ ಪ್ರೊಸೆಸ್ನ ಸೈಕಲ್ನಲ್ಲಿ ನಾವು ಕಂಟ್ರೋಲ್ ಮಾಡ್ತೀವಿ. ಪರ್ಚೇಸ್ ಆಗಿರ್ಬೋದು, ಸ್ಟೋರೇಜ್ ಆಗಿರ್ಬೋದು, ಕನ್ಸಂಪ್ಷನ್ ಆಗಿರ್ಬೋದು, ಡಿಟರ್ಮೈನಿಂಗ್ ದ ಆಪ್ಟಿಮಮ್ ಲೆವೆಲ್ ಆಫ್ ಈಚ್ ಐಟಮ್ ಆಫ್ ಇನ್ವೆಂಟರಿ. ಥಿಂಗ್ಸ್ ವಾಟ್ ವಿ ಕನ್ಸಿಡರ್ಸ್ ಇನ್ವೆಂಟ್ರಿ ಕಂಟ್ರೋಲ್. ಸೊ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಇನ್ವೆಂಟ್ರಿ ಕಂಟ್ರೋಲ್? ನೋ ಅಂಡರ್ ಸ್ಟಾಕಿಂಗ್. ಅಂಡರ್ ಸ್ಟಾಕಿಂಗ್ ಅಂದರೆ ರೆಫರ್ಸ್ ಟು ಹಿಯರ್, ಫಾರ್ ಎಕ್ಸಾಂಪಲ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬೇಕು, ಮೆಟೀರಿಯಲ್ ಇಲ್ಲ. ಸೊ ವಿತೌಟ್ ಮೆಟೀರಿಯಲ್ ದ ಪ್ರೊಡಕ್ಷನ್ ಲ್ಯಾಬ್ಸ್, ಲೇಬರ್ ಲ್ಯಾಬ್ಸ್. ಸೊ ಆ ಥರ ನೋ ಅಂಡರ್ ಸ್ಟಾರ್ಟಿಂಗ್ ಯಾವತ್ತು ಆಗಬಾರ್ದು. ಮೀನ್ಸ್ ಶಾರ್ಟೇಜ್ ಆಫ್ ಮೆಟೀರಿಯಲ್ಸ್ ಆಗಬಾರ್ದು. ನೋ ಓವರ್ ಸ್ಟಾಕ್. ಯು ಶುಡ್ ನಾಟ್ ಕೀಪ್ ಎಕ್ಸ್ಟ್ರಾ ಮೆಟೀರಿಯಲ್ಸ್ ವಾಟ್ ಶುಡ್ ನಾಟ್ ಬಿ ರಿಕ್ವೈರ್ಡ್ ಫಾರ್ ಅಸ್. ಅಗೈನ್ ದ ಪರ್ಚೇಸ್ ಕಾಸ್ಟ್, ಸ್ಟೋರೇಜ್ ಕಾಸ್ಟ್, ಸೂಪರ್ವೈಸರ್, ಎವ್ರಿಥಿಂಗ್ ಪಾಸಿಬಿಲಿಟಿ ಆಫ್ ಮಿಸ್ಯೂಸಿಂಗ್ ಆಗೋ ಚಾನ್ಸ್ ಇರುತ್ತೆ. ಸೊ ದ ಮೈನ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ಬೋದು, ನೋ ಅಂಡರ್ ಸ್ಟಾಕ್, ನೋ ಓವರ್ ಸ್ಟಾಕ್, and minimum wastage. So minimum wastage refers to optimum. We should not waste the materials, resources. Economy antivi. Without wasting resources we should make the optimum. Normal wastage ಆಗುತ್ತೆ. ಸೊ ನಾರ್ಮಲ್ ವೇಸ್ಟೇಜ್ನ ನಾವು ಮಿನಿಮಮ್ ವೇಸ್ಟೇಜ್ ಅಂತ ಕರಿತೀವಿ. ಸೊ ನಾವು ಯುಟಿಲೈಸೇಷನ್ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ ಮಿನಿಮಮ್ ವೇಸ್ಟೇಜಲ್ಲಿ ನಾವು ಪ್ರೊಡಕ್ಷನ್ ಮಾಡಬೇಕಾಗತ್ತೆ. Then economy in purchasing. So economy in purchasing refers to maximum way without wasting resources. ಯಾವುದಕ್ಕೂ ಜಾಸ್ತಿ ಪ್ರೈಸ್ ಕೊಡದೆ, ಮಾರ್ಕೆಟ್ ಪ್ರೈಸ್ ಎಷ್ಟು, ನಮಗೆ ಅಫೋರ್ಡಬಲ್ ಪ್ರೈಸ್ ಎಷ್ಟು, ಅಷ್ಟು ಪ್ರೈಸಲ್ಲಿ ನಾವು ಅದನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಪ್ರಾಪರ್ ಕ್ವಾಲಿಟಿ ಆಫ್ ಮೆಟೀರಿಯಲ್ಸ್ ವೆಲ್ ಯು ಪರ್ಚೇಸಿಂಗ್ ಯು ಶುಡ್ ಬಿ ಚೆಕ್ ವಿತ್ ಅ ಕ್ವಾಲಿಟಿ ಚೆಕ್ ಅಂತ ಮಾಡಬೇಕಾಗುತ್ತೆ. ನಮ್ಮ ಮೆಟೀರಿಯಲ್ಸ್ ಯಾವ ಥರ ಯೂಸ್ ಮಾಡ್ತಾ ಇದ್ವಿ, ಯಾವ ಕ್ವಾಲಿಟಿ ಹಾಕಿದ್ರೆ ನಮ್ಮ ಪ್ರೊಡಕ್ಷನ್ ಚೆನ್ನಾಗಿ ಬರುತ್ತೆ. ಸೊ ವಿ ಶುಡ್ ಮೇಕ್ ಎ ಪ್ರಾಪರ್ ಕ್ವಾಲಿಟಿ ಆಫ್ ಮೆಟೀರಿಯಲ್ಸ್ ಟು, and information about the materials, about the market rates or prices down and up, about the future or course of rates, next week ಏನಾಗ್ಬೋದು ಆಂಟಿಸಿಪೇಷನ್ ಮಾಡಬೇಕಾಗತ್ತೆ ಇಲ್ಲಿ. ದೆನ್ ಮೆಟೀರಿಯಲ್ಸ್ ರಿಪೋರ್ಟ್ಸ್ ಟು ದ ಮ್ಯಾನೇಜ್ಮೆಂಟ್ ಅಂಡ್ ಮೆಟೀರಿಯಲ್ಸ್ ರಿಪೋರ್ಟ್ಸ್ ಟು ಮ್ಯಾನೇಜ್ಮೆಂಟ್. ನಾವೇನೆಲ್ಲ ಮೆಟೀರಿಯಲ್ಸ್ನ ಡಿಮ್ಯಾಂಡ್ ಇದೆ, ನಾವೆಲ್ಲ ಪರ್ಚೇಸ್ ಮಾಡಿದ್ದೀವಿ. ಸೊ ಶುಡ್ ಮೇಕ್ ಎ ಪ್ರಾಪರ್ ಫಾರಮ್ ಟು ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್.